ನಮಸ್ಕಾರ, ಶುಭೋದಯ, ಶುಭ ಸಂಕಲ್ಪ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ನಿಮಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ಪರಿಹಾರಗಳ ಕುರಿತಾಗಿ ಅನೇಕ ವಿಡಿಯೋಗಳನ್ನ ನಾವು ನೀಡ್ತಾ ಬಂದಿದ್ದೀವಿ. ನಮ್ಮ ವಿಡಿಯೋಸ್ನ ನೀವು ಲೈಕ್ ಮಾಡ್ಬೋದು. ಇನ್ನು ಮತ್ತಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನೀಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು, ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಫೆಬ್ರವರಿ 12ನೇ ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲಿ ನಡೀತಾ ಇರೋದು ಈ ಬಾರಿ? ಅದೇ ವಿಶೇಷ, ಅಯೋಧ್ಯೆಯಲ್ಲಿ ನಡೀತಾ ಇದೆ. ನೀವು ಕೂಡ ಶ್ರೀರಾಮನ ಒಂದು ದರ್ಶನ ಪಡೆದುಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬಹುದು, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು, ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಬಹುದು. ಇದೆಲ್ಲವೂ ಕೂಡ ಸಾಧ್ಯ ಆಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಫೋನ್ ನಂಬರ್ಸ್ಗೆ ನೀವು ಕರೆಗಳನ್ನ ಮಾಡಿ ತಮ್ಮ ಹೆಸರನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಗುರುಗಳ ಇದೇನು ದಿನಗಳು ಆಗ್ತಾ ಬಂದ್ಬಿಡುತ್ತೆ ಅಂತ ಹೇಳ್ಬೋದು, ಹೇಳಕ್ಕೆ ಆಗೋದಿಲ್ಲ. ಇಷ್ಟು ಬೇಗ ಆಗೋಯ್ತಾ? ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಈ ವರ್ಷವನ್ನೇ ಮುಗಿಸ್ತಾ ಇದೀವಿ. ಅದೇ ರೀತಿ ಫೆಬ್ರವರಿ 12 ಅಂತ ಹೇಳ್ತಾ ಇದೀವಿ. ಕುಬೇರ ಸಭೆ ಇನ್ನೇನು ಹತ್ರ ಬರ್ತಾ ಇದೆ. ಸಾಕಷ್ಟು ಜನ ಭಕ್ತಾದಿಗಳು ಈಗ ಆಲ್ರೆಡಿ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ಕೆಲವರಿಗೆ ಅವಕಾಶ ಅಂತೂ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಹೇಗೆ ಪಾಲ್ಗೊಳ್ಬೇಕಾಗತ್ತೆ, ಬರೋದ್ರಿಂದ ಅವ್ರಿಗೆ ಆಗುವಂಥ ಲಾಭಗಳೇನು? ಯಾಕಂದರೆ ಸಾಕಷ್ಟು ಜನ ಎಲ್ಲೋ ಒಂದು ಕಡೆ ಹಣಕಾಸಿನ ತೊಂದರೆಗೆ ಒಳಗಾಗಿರ್ತಾರೆ. ಕುಬೇರ ಸಭೆಯಲ್ಲಿ ಪಾಲ್ಗೊಂಡಾಗ, ಇನ್ನು ಅಲ್ಲಿ ರಾಮನ ಒಂದು ದರ್ಶನ ಪಡೆದುಕೊಂಡಾಗ ಈ ಎಲ್ಲದಕ್ಕೂ ಕೂಡ ಪರಿಹಾರ ಸಿಕ್ಕುತ್ತಾ ಗುರುಗಳೇ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸಂಸಾರ ಸಾಗರಂ ಘೋರಂ ಅನಂತ ಕ್ಲೇಶ ಭಾಜನಂ. ಸಂಸಾರ ಈ ಏನು ಹೇಳ್ತಾರಲ್ಲ, ಈ ಸಮುದ್ರವನ್ನು ಬೇಕಾದ್ರೆ ಒಂದು ತೊಟ್ಟು ನೀರಿನ ಹನಿ ಮುಟ್ಟಿದ ಹಾಗೆ, ಟಚ್ ಮಾಡದ ಹಾಗೆ ದಾಟಬಹುದಂತೆ ಸಮುದ್ರನ. ಬಹುಶಃ ಬೋಟಲ್ ಹೋದ್ರೆ ಅದಾಗುತ್ತೆ, ಈ ಕೊನೆ ತನಕ ತಲುಪಬಹುದು. ಸಂಸಾರದ ಸಾಗರ ದಾಟಬೇಕಾದ್ರೆ ಕಣ್ಣೀರಿನ ಹನಿ ಹಾಕದೆ ಸಾಧ್ಯವಿರುವಂತೆ. ಎಷ್ಟು ಜನ ಕಷ್ಟದ ಕೋಟಲೆಗಳ ಮಧ್ಯೆ ಜೀವನವನ್ನ ಮಾಡ್ತಿರ್ತಾರೋ, ನೋವನ್ನ ಪಡ್ತಿರ್ತಾರೋ, ವ್ಯಥೆಯನ್ನ ಪಡ್ತಿರ್ತಾರೋ. ಒಂದು ರೀತಿಯ ಈ ಒಂದು ಕಾಲಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಮುಳ್ಳು ಚುಚ್ಕೊಂಡಾಗ ಹೇಗೆ ನಡೀತೀವಿ ನಾವು? ಕುಂಟ್ಕೊಂಡು ನಡೀತೀವಿ. ಎರಡೂ ಕಾಲಕ್ಕೆ ಚುಚ್ಚಿದ್ರೆ ಕತೆ ಏನು? ಹೇಗೋ ಗುರುಗಳೇ, ಹಾಗೋ ಹೇಗೋ ಸಂಸಾರ ಕುಂಟ್ಕೊಂಡು ನಡೀತಾ ಇದೆ ಅಂತ ಹೇಳ್ತಾರೆ. ಬಹುಶಃ ಈ ಪದ ನಾನು ಕೇಳಿದ್ದೀನಿ. ಹೇಗೋ ಸಂಸಾರ ಕುಂಟ್ಕೊಂಡು ಹಾಗೋ ಹೇಗೋ ನಡೀತಾ ಇದೆ, ಸ್ವಲ್ಪ ಪೆನ್ಷನ್ ಬರ್ತಾ ಇದೆ, ಒಂದು ಸ್ವಲ್ಪ ಅಷ್ಟು ಹತ್ರ ಇದೆ, ನಡೀತಾ ಇದೆ. ಅದೂ ಇಲ್ಲ ಅಂದ್ರೆ ಏನು ಕತೆ ಅಂತ ಕೇಳ್ತಾರಲ್ಲ, ಅಂಥವರೆಗೂ ಕೂಡ ಈ ಭವ್ಯದ ಭಾಗ್ಯದ ಬಾಗಿಲು ತೆರೆದ ಹಾಗೇನೆ, ಭವ್ಯ ಬಾಗಿಲು ತೆರೆದ ಹಾಗೆ ನಿಮ್ಮ ಬದುಕಿಗೆ ಈ ಒಂದು ಅಯೋಧ್ಯೆ ನಡೀತಾ ಇರತಕ್ಕಂತಹ ಶ್ರೀರಾಮ ಕಲ್ಯಾಣ ಮಹೋತ್ಸವ. ಅಂದ್ರೆ ಶ್ರೀರಾಮ ಅನ್ನೋ ಹಾಗಿಲ್ಲ, ನಾನಿಲ್ಲಿ ಸೀತಾರಾಮನೇ ಅನ್ಬೇಕಿಲ್ಲಿ. ಶ್ರೀ ಸೀತಾರಾಮ ಕಲ್ಯಾಣ. ರಾಮ ಕಲ್ಯಾಣ ಸಾಧ್ಯವೇ ಇಲ್ಲ, ಇಲ್ಲಿ ಸೀತಾರಾಮ ಕಲ್ಯಾಣ. ಸೀತಾ ಅನ್ನೋ ಪದವನ್ನ ಬಳಸದೆ ಕಲ್ಯಾಣ ಎಂತಹದ್ದಕ್ಕೂ ಸಾಧ್ಯ ಇಲ್ಲ. ಆಮೇಲೆ ವೆಂಕಟೇಶ್ವರ ಕಲ್ಯಾಣ, ಅದು ಸಾಧ್ಯ ಇಲ್ಲ. ಅಲ್ಲಿ ಶ್ರೀವಾರಿ ಕಲ್ಯಾಣ, ಶ್ರೀ ಅನ್ನೋದು ಲಕ್ಷ್ಮಿ, ಅದಿಲ್ಲದೆ ಸಾಧ್ಯ ಇಲ್ಲ. ಅದಕ್ಕೆ ಕಲ್ಯಾಣ ಅಂತ ಪದ ಬಳಸಬೇಕಾದ್ರೆ ಈ ಕೆಲವರು ಮಹೋತ್ಸವ ಅಂತಿರ್ತಾರೆ. ನಾಟ ಮಹೋತ್ಸವ, ಕಲ್ಯಾಣೋತ್ಸವ, ಉತ್ಸವ, ಮಹೋತ್ಸವ, ತೆಪ್ಪೋತ್ಸವ, ಧೂಳೋತ್ಸವ, ವಾಹನೋತ್ಸವ, ಗರುಡೋತ್ಸವ, ಕಲ್ಯಾಣೋತ್ಸವ. ಎಲ್ಲದಕ್ಕಿಂತ ಹೆಚ್ಚಿನ ಫಲ ಕೊಡೋದು ಯಾವುದು ಅಂತಂದ್ರೆ ಕಲ್ಯಾಣೋತ್ಸವ. ಅದಕ್ಕೆ ನಾನು ಯಾರಾದರೂ ಈ ಗೃಹ ಪ್ರವೇಶಾದಿಗಳು ಮಾಡೋವರೆಗೆ ಇದನ್ನು ಸಜೆಸ್ಟ್ ಮಾಡ್ತೇನೆ. ಕಲ್ಯಾಣೋತ್ಸವ ಮಾಡಿಸಿ, ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ, ನೀವೆಲ್ಲ ಪಕ್ಕಕ್ಕಿರಿ. ಕಲ್ಯಾಣೋತ್ಸವ ಅಥವಾ ಈ ಒಂದು ಸತ್ಯನಾರಾಯಣ ಪೂಜೆಯನ್ನು ಅಷ್ಟೇ ಮಾಡಲಿಕ್ಕೆ ವ್ರತಕ್ಕೆ ಸಂಬಂಧಪಟ್ಟಾಗ ಹೇಳ್ತಿರ್ತೀನಿ. ಅಂತಹ ಕಲ್ಯಾಣೋತ್ಸವದಲ್ಲಿ ಯಾರು ಭಾಗಿಯಾಗ್ತಾರೋ ಅದಕ್ಕೆ ನಾನು ಸಂಸಾರ ಸಾಗರ ಘೋರಂ ಅನಂತ ಕ್ಲೇಶ ಭಾಜನಂ. ಬೆಟ್ಟದಷ್ಟು 7 ಬೆಟ್ಟಗಳು ನಮ್ಮ ತಲೆ ಮೇಲಿದೆ, ನಮ್ಮ ಸಂಸಾರದ ಮೇಲಿದೆ. ಅಷ್ಟು ನೋವಿದೆ, ಅಷ್ಟು ದುಃಖ ಇದೆ. ಆ ಒಂದು ಕಾಲಲ್ಲಿ ಮುಳ್ಳು ಹೋಗಿದೆ ಅಂತಂದ್ರೆ ಪಾಪ ನಡೆಯಕ್ಕಾಗಲ್ಲ. ಆ ಮುಳ್ಳು ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ಇನ್ನೊಂದು ಮುಳ್ಳು ಚುಚ್ಚಬೇಕು. ಮುಂದೆ ಅದೇ ಸೈಜಿನ ಪಿನ್ ಚುಚ್ಚಿದ್ರೆ ಅವಾಗ ಸ್ವಲ್ಪ ಕಷ್ಟ ಆಗತ್ತೆ, ತಡ್ಕೋಬೇಕು. ಯಾಕಂದ್ರೆ ಯಾವತ್ತೂ ಕುಂಟ್ಕೊಂಡು ನಡೆಯೋ ತಪ್ಪಿಸುತ್ತಲ್ಲ, ಯಾವಾಗ ಆ ಸಣ್ಣದೊಂದು ಪಿನ್ನು ಅದರಿಂದ ತೆಗೆದಾಗ ಆಚೆ ಬಂದ್ಬಿಡುತ್ತೆ. ಅಂದ ನಂತರ ಹಣ ಇಲ್ಲ, ದುಡ್ಡಿಲ್ಲ, ಏನ್ ಮಾಡೋದು? ಈಗ ಸಡನ್ ಆಗಿ ನಿನಗೆ ಸಂಬಂಧಪಟ್ಟ ಯಾವುದೋ ಒಂದು ತಾಪತ್ರೆ ಕಾಣಿಸ್ಕೊಂಡ್ರೆ ಹೇಗೆ ರೆಡಿ ಮಾಡ್ಕೊಡ್ತೀಯಾ? ಆ ಕಷ್ಟದ ಕಾಲದಲ್ಲೇ ರೆಡಿ ಮಾಡ್ಕೋಬೇಕಾಗಿರೋದು. ನೀವು ಇದ್ದಾಗ ದಾನ ಮಾಡ್ತೀರಲ್ಲ, ಅಲ್ಲ, ನಿಮ್ಮ ಹತ್ರ ಏನು ಇಲ್ಲದಾಗ ದಾನ ಧರ್ಮ ಮಾಡಿ. ಏನಿದೆಯೋ ತಡೆಯಪ್ಪ, ನನ್ನ ಹತ್ರ ಇರೋದು ಇಷ್ಟೇ, ಒಂದು ಹೊತ್ತಿಗೆ ಮಾತ್ರ ಊಟಕ್ಕಿದೆ ಅಂತಂದ್ರೆ ನೀವು ಆ ಒಂದು ಹೊತ್ತು ಊಟವನ್ನ ನಿಮ್ಮ ಹತ್ರ ಯಾರೋ ಬಂದ್ಬಿಟ್ರು, ಅವ್ರು ನಿಮಗಿಂತಲೂ ಹಸಿವಿದೆ. ಈ ಹಸಿವು ಅನ್ನೋದು ಇದೆಯಲ್ಲ, ನರಕಕ್ಕಿಂತಲೂ ಕಷ್ಟ ಅಂತ. ಅದು ನರಕಾನೇ ವಾಸಿ ಅಂತ ಹೇಳ್ತಾನೆ, ಅಷ್ಟು ಕಷ್ಟ ಅಂತ ಹಸಿವು ಅನ್ನೋದು. ಅಂತಹ ಹಸಿವಿದ್ರು, ಅಂತಹ ನೋವಿದ್ರು ಕೂಡ
ಆ ಸಂದರ್ಭದಲ್ಲಿ ಹೇಗೆ ನಾವು ತೆಗೆದ್ರೆ ಆಚೆ ಬಂದ್ಬಿಡುತ್ತೋ ಹಾಗೇನೆ ನೀವು ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡು ಈ ಒಂದು ಕುಬೇರ ಸಭೆ ಅದರ ಜೊತೆಗೆ ನಡೀತಕ್ಕಂಥ ಶ್ರೀ ಸೀತಾರಾಮ ಕಲ್ಯಾಣ ಮಹೋತ್ಸವಕ್ಕೆ ನಿಮಗೆ ಆಗಮಿಸಿದ್ದೆ ಆದ ಪಕ್ಷದಲ್ಲಿ ಅಂತಹದ್ದನ್ನು ಪಡೆದುಕೊಂಡೇ ತೀರ್ತೀರಿ. ಅದರಲ್ಲೂ ಕೂಡ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಒಂದು 20-25ನೇ ತಾರೀಕು ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ. ಹೇಗಿದ್ದರೂ ಟೈಮ್ ಕೊಡ್ತಾರೆ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ. ಜನವರಿ 1ನೇ ತಾರೀಕಿಂದ ಹಿಡಿದು ನಿಮಗೆ ಏನ್ ನಾವು ಮಾಡ್ಕೊಳ್ತಿರ್ತೀವೋ ಇನ್ನು ಫೆಬ್ರವರಿ 1ನೇ ತಾರೀಕು ಒಳಗಡೆ ಮುಗಿಸ್ಕೋಬೇಕು. ಆ 12 ದಿನಗಳಲ್ಲಿ ಯಾರು ಕೂಡ ತಗೊಳ್ಳೋಕೆ ಸಾಧ್ಯವಿಲ್ಲ. ಅವ್ರು ಎಷ್ಟು ಪ್ರಯಾಸ ಪಟ್ಟರು ಸಾಧ್ಯ ಇಲ್ಲ. ಆಮೇಲೆ ಇನ್ನು ಯಾವ ವರ್ಷದಲ್ಲೂ ನಾವು ಕಲ್ಯಾಣೋತ್ಸವ ಮಾಡ್ಕೊಳ್ಳೋ ಅವಕಾಶ ಸಿಗಲ್ಲ. ಖಂಡಿತ ಈ ಸಲ ಸಿಕ್ಕಿರೋದ್ರಿಂದ ನಿಮಗೊಂದು ಅನುಭವ ಮಾಡಿಕೊಡ್ತಾ ಇರತಕ್ಕಂತಹದ್ರಿಂದ ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡ್ರೆ ನಿಮ್ಮ ದಟ್ಟ ದಾರಿದ್ರ್ಯವನ್ನ ತೊಳೆದ ಹಾಗೇನೆ ಅಷ್ಟ ಐಶ್ವರ್ಯವನ್ನ ಪಡೆದುಕೊಂಡ ಹಾಗೇನೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಮನುಷ್ಯನಿಗಿರುವಂತಹ ದಾರಿದ್ರ್ಯ ನಿವಾರಣೆ ಆಗಬೇಕು ಅಂತಂದ್ರೆ ಈ ಬಾರಿ ಕುಬೇರ ಸಭೆಯಲ್ಲಿ ಒಂದು ಶ್ರೀರಾಮನ ಕ್ಷೇತ್ರದಲ್ಲಿ ನಡೀತಾ ಇದೆ, ಇಲ್ಲಿ ಪಾಲ್ಗೊಳ್ಳುವಂಥದ್ದು ಬಹಳನೇ ಸೂಕ್ತ ಅನ್ನೋದ್ರ ಬಗ್ಗೆ ನಮಗೆ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಇವತ್ತು ಬುಕ್ ಮಾಡೋಣ, ನಾಳೆ ಬುಕ್ ಮಾಡೋಣ, ಯಾವಾಗ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಣ, ಆ ಡೇಟ್ಸಲ್ಲಿ ಫ್ರೀ ಇದೀವಾ ಇಲ್ವಾ, ಇದೆಲ್ಲ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ. ನೀವು ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬಹುದು. ಮನೆಯಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಾಗ್ತಾ ಇದೆ ಅಂತಂದರೆ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇದ್ದಲ್ಲಿ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.